ಎಲ್ಲರೂ ಎಷ್ಟು ಸಂತೋಷವಾಗಿ ನಗ್ನಗ್ತಾ ಇದ್ದಾರೆ. ಈ ಸಂತೋಷ ಸದಾಕಾಲ ಹೀಗೆ ಇರಲಿ ಅಂತ ನಾನು ಬಯಸ್ತೀನಿ. ನೀವೆಲ್ಲ ಸರಿ ಹೋಯ್ತು ಅಂತ ಅಂದ್ಕೊಂಡಿದ್ದೀರಾ. ಆದರೆ ಏನು ಮಾಡಲಿ, ನಾನಿವತ್ತೇ ನಿಮಗೆಲ್ಲ ನೋವು ಕೊಟ್ಟು ಹೋಗ್ತಾ ಇದ್ದೀನಿ. ನನಗೆ ಬೇರೆ ದಾರಿ ಇಲ್ಲದೆ ಈ ಕೆಲಸ ಮಾಡ್ತಾ ಇದ್ದೀನಿ. ಸಾಕ್ಷಿ, ಯಾಕೆ ಎಲ್ಲ ನಿಂತ್ಬಿಟ್ಟಿಯಾ? ಬಾ. ಯಾಕೆ ಸಾಕ್ಷಿ ಡಲ್ ಆಗಿದ್ಯಾ? ಇವತ್ತು ನಿನ್ ಬರ್ತ್ಡೇ ಕಣೆ, ನಗ್ನಗ್ತಾ ಇರಬೇಕು ನೀನು. ನೀನು ಈ ಮನೆ ಮಹಾಲಕ್ಷ್ಮಿ ಇದ್ದಂಗೆ. ನೀ ನಗನಗ್ತಾ ಇದ್ರೆ ಈ ಮನೆ ಸಂತೋಷವಾಗಿರುತ್ತೆ. ಸಾಕ್ಷಿ, ನಿನ್ಗೋಸ್ಕರ ನಾವು ಏನೆಲ್ಲ ಅರೇಂಜ್ಮೆಂಟ್ ಮಾಡಿದೀವಿ ಗೊತ್ತಾ? ಇವತ್ತು ನಿನಗೆ ಸಿಕ್ಕಾಪಟ್ಟೆ ಸರ್ಪ್ರೈಸಸ್ ಕಾದಿದೆ. ಎತ್ತಲ್ಲ ಹರಟೆ, ಮೊದಲು ಎಲ್ರು ದೇವಸ್ಥಾನಕ್ಕೆ ಹೋಗಿ ಬರೋಣ, ಆಮೇಲೆ ಸೆಲೆಬ್ರೇಷನ್ಸ್. ಓಕೆ ಸಾಕ್ಷಿ, ನಡಿ, ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದ್ಬೇಡ. ಬೇಗ 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 ನಡೀರಾ. ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹೇಳಿ, ಯಾರ ಹೆಸರು ರಚನೆ ಮಾಡಬೇಕು? ನನ್ನ ಮಗಳ ಹೆಸರಿಗೆ. ಇವತ್ತವಳು ಹುಟ್ಟಿದ್ದಿನ. ತಗೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ವಾಮಹೇ ಕವಿಂ ಕವೀನಾಮುಪಮಷ್ಟಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶ್ವನ್ನೋತಿಪಿಸ್ಸೇ ಸಾಧುಂ ಮಹಾಗಣಾಧಿಪತಯೇ ನಮಃ. ಸಾಕ್ಷಿ, ನನಗೆ ಒಳ್ಳೆ ಹುಡುಗ ಸಿಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊ. ಹ್ಞೂ ಸಾಕ್ಷಿ, ಅವತ್ತಿನ ಹತ್ರ ಹೇಳ್ತಿದ್ದಲ್ಲ, ನನಗೆ ಆ ಥರ ಹುಡುಗ ಬೇಕು, ಈ ಥರ ಹುಡುಗ ಬೇಕು ಅಂತ. ದೇವ್ರ ಹತ್ರ ಕೇಳ್ಕೊ, ಕೊಟ್ಟೇ ಕೊಡ್ತಾನೆ. ಅವಳು ಏನು ಕೇಳ್ಕೊಳ್ಬೇಕು ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿದೆ. ನೀನು ಸ್ವಲ್ಪ ಸುಮ್ಮನೆ ಇರು. ಸಾಕ್ಷಿ, ಅರ್ಚಕರೇ ನಮಸ್ಕಾರ ಮಾಡು. ಶತಮಾನಂ ಭವತಿ ಶತಾಯತ್ ಪುರುಷೇಂದ್ರಿಯೇ ಪ್ರಾತಿಷ್ಠತಿ. ಶೀಘ್ರಮೇ ಕಲ್ಯಾಣ ಪ್ರಾಪ್ತಿರಸ್ತು. ನಮ್ಮನೇಲಿ ಗಣಹೋಮ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ನಾಳೆ ಮುಹೂರ್ತ ಇದೆ ಅಂತ ನೋಡಿ ಹೇಳ್ತೀರಾ ಸ್ವಲ್ಪ? ಈಗ ನೋಡೋಕ್ಕಾಗಲ್ಲ, ಸಂಜೆ ಬನ್ನಿ. ಈಗ ಒಂದು ಮದುವೆ ಇದೆ. ಈಗ ಈ ದೇವಸ್ಥಾನದಲ್ಲಿ ಮದುವೆ ಕಾರ್ಯನೂ ನಡೆಯುತ್ತಾ? ಸಿಂಪಲ್ ಆಗಿ ಮದುವೆ ಆಗಬೇಕು ಅಂದರೆ ದೇವಸ್ಥಾನಕ್ಕೆ ಬರ್ತಾರೆ. ಇವತ್ತಾಗೋ ಮದುವೆಯಲ್ಲಿ ಒಂದು ವಿಶೇಷ ಇದೆ. ವಿಶೇಷನಾ? ಏನು? ಹುಡುಗನ ಕಡೆ ತಾಯಿ ಬರ್ತಾರೆ, ಹುಡುಗಿ ಕಡೆ ಯಾರೂ ಬರಲ್ಲ. ಹುಡುಗಿ ಮನೆ ಕಡೆಯವರಿಗೆ ಈ ಮದುವೆ ಇಷ್ಟ ಇಲ್ಲಂತೆ. ಅಂತ ಮದುವೆನೆಲ್ಲ ನೀವು ಯಾಕೆ ಒಪ್ಕೋತೀರಾ? ನಾವಿಲ್ಲಿ ಮದುವೆ ಮಾಡಿಸ್ಲಿಲ್ಲ ಅಂದರೆ ಅವ್ರು ಬೇರೆ ಕಡೆ ಎಲ್ಲಾದರೂ ಆಗ್ತಾರೆ. ಅದಕ್ಕೆ ಇಲ್ಲೇ ಮಾಡಿಸ್ತೀವಿ.
ನೀವು ಹೇಳೋದು ನಿಜಾನೇ. ಈಗಿನ ಕಾಲದಲ್ಲಿ ಮದುವೆ ಅನ್ನೋದು ಮಕ್ಕಳು ಆಡೋ ಲಗೋರಿ ಥರ ಆಗಿದೆ. ಮಕ್ಕಳು ತಂದೆ ತಾಯಿ ಪ್ರೀತಿ ವಾತ್ಸಲ್ಯನ ಗಾಳಿಗೆ ತೋರಿ ಪ್ರೀತಿನೇ ಸರ್ವಸ್ವ ಅನ್ಕೊಂಡು ಈ ರೀತಿಲಿ ಮದುವೆ ಆಗ್ತಾರೆ. ಎಲ್ಲ ಕಾಲದ ಮಹಿಮೆ, ನಾವು ಆ ಕಾಲಕ್ಕೆ ತಕ್ಕಂಗೆ ಹೋಗ್ಬೇಕು. ಡ್ಯಾಡ್, ಟೈಮ್ ಆಗ್ತಿದೆ ಡ್ಯಾಡ್, ಬೇಗ ಬನ್ನಿ. ಸಾಕ್ಷಿ ಕೇಕ್ ಕಟ್ ಮಾಡೋದು ಬೇಡವಾ? ಹಾ, ಓಕೆ, ಬನ್ನಿ ಬನ್ನಿ ಹೋಗೋಣ ಬೇಗ. ಬಾ. ಒಂದ್ ನಿಮಿಷ ಡ್ಯಾಡ್. ತಂದೆ ತಾಯಿ ಪ್ರೀತಿ ವಾತ್ಸಲ್ಯನ ಗಾಳಿ ತೋರಿ ಪ್ರೀತಿನೇ ಸರ್ವಸ್ವ ಅನ್ಕೊಂಡು ಈ ರೀತಿ ಮದುವೆ ಆಗ್ತಾರೆ. ನಿಮ್ಮ ಮನೆಯವ್ರಿಗೆಲ್ಲ ಟಾಟಾ ಮಾಡಿ ಬಂದ್ಬಿಡು. ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ಸಾಕ್ಷಿ. ಸಾಕ್ಷಿ ಬೇಗ ಬಾರೆ, ಟೈಮ್ ಆಯ್ತು. ಇಷ್ಟು ವರ್ಷ ನಾವು ಸಾಕ್ಷಿ ಬರ್ಡೇನ ಮಿಸ್ ಮಾಡ್ಕೊಂಡಿದ್ವಿ. ಅವಳು ಪ್ರತಿ ಬರ್ಡೇಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಇದ್ದೇ ಇರ್ತಾ ಇತ್ತು. ಆದ್ರೆ ಈ ವರ್ಷ ನಾವೆಲ್ಲರೂ ಸಂತೋಷವಾಗಿ ನೆಮ್ಮದಿಗೆ ಅವಳ ಬರ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಹೌದು ಆರ್ತಿ ಅವರೇ, ನನಗೆ ಈಗ ಈ ಮನೆ ತುಂಬಿದ ಮನೆ ಅಂತ ಅನಿಸ್ತಾ ಇದೆ. ಹಾಯ್, ಎಲ್ಲಿ ಬರ್ಡೇಗಳು ಕಾಣಿಸ್ತಾ ಇಲ್ವಲ್ಲ? ರೂಮ್ ನಲ್ಲಿ ಇದ್ದಾಳೆ, ಹೋಗಿ ಬೇಗ ರೆಡಿ ಮಾಡೋಣ. ಓಕೆ ಅತ್ತೆ. ಏನಮ್ಮ ಆಂಟಿಯಿಂದ ಅತ್ತೆಗೆ ಪ್ರಮೋಷನ್ನು? ಏನ್ ಎಲ್ಲ ನಾನು ಹಿಂಗ್ ನೋಡ್ತಾ ಇರ? ನನಗೇನು ಗೊತ್ತಿಲ್ಲಪ್ಪ. ಹ್ಯಾಪಿ ಬರ್ಡೇ ಸಾಕ್ಷಿ. ಏನೇ ಇವತ್ತು ಹಿಂಗ್ ರೆಡಿ ಆಗಿದ್ಯಾ? ಏನ್ ಸಮಾಚಾರ? ಇವತ್ತು ನಿನ್ ಬರ್ಡೇ ನಮ್ಮ ಮದ್ವೆ ಅಲ್ಲ. ನನ್ ಪಾಲಿಗೆಲ್ಲ ಇವತ್ತೇ ಕಣೆ. ನನಗ ಅರ್ಥ ಆಗ್ಲಿಲ್ಲ, ಸ್ವಲ್ಪ ಬಿಡಿಸ್ ಹೇಳು. ಇವತ್ತು ನಾನು ದೇವಸ್ಥಾನದಲ್ಲಿ ರಂಜಿತ್ ಜೊತೆ ಮದ್ವೆ ಆಗ್ತಿದ್ದೀನಿ. ಏನ್ ತಮಾಷೆ ಮಾಡ್ತಿದ್ದೀನಿ? ಇಷ್ಟು ದಿನ ರಂಜಿತ್ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ತಪ್ಪು ಮಾಡಿದ್ದೆ. ಆದ್ರೆ ನಾನು ಇನ್ನೂ ತಡ ಮಾಡಲ್ಲ. ಅವತ್ತು ರಂಜಿತ್ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಾಗ ನೀನೇ ಅವ್ರನ್ನ ಮದ್ವೆ ಆಗು ಅಂತ ಹೇಳಿದ್ದೆ. ಈಗಲೂ ನಾನು ಅದನ್ನೇ ಹೇಳ್ತೀನಿ. ಆದ್ರೆ ಇವತ್ತೇ ನೀನ್ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಅದನ್ನ ಕೇಳಿ ಗಾಬರಿ ಆಗ್ತಿದೆ ನನಗೆ. ಗಾಬರಿ ಆಗ್ಬೇಕಾದವಳು, ಭಯ ಪಡ್ಬೇಕಾಗಿರೋಳು ನಾನು, ನೀನಲ್ಲ. ಹೌದು, ಆದ್ರೆ ಇವತ್ತು ನೀನ್ ಬರ್ಡೇ ಅಂತ ಮನೆಯವರೆಲ್ಲರೂ ಸೆಲೆಬ್ರೇಟ್ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಆದ್ರೆ ನೀನ್ ನೋಡಿದ್ರೆ ರಂಜಿತ್ ಜೊತೆ ಇವತ್ತೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಇದು ಸರಿನಾ ಸಾಕ್ಷಿ? ಸರಿ ಯಾವುದು ತಪ್ಪು ಯಾವುದು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ರಂಜಿತ್ನ ಕಳ್ಕೋಬೇಕಾಗತ್ತೆ. ಮನೆಯವ್ರನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ದುಃಖ ನನಗೂ ಇದೆ ಕಣೆ. ಅವರಿಷ್ಟು ವರ್ಷ ತೋರಿಸಿರೋ ಪ್ರೀತಿ ವಾತ್ಸಲ್ಯ ಎಲ್ಲದಕ್ಕೂ ನಾನು ಮೋಸ ಮಾಡ್ತಿದ್ದೀನಿ ಅನಿಸ್ತಾ ಇದೆ. ಆದ್ರೆ ನನಗ್ ಬೇರೆ ದಾರಿ ಇಲ್ಲ. ರಂಜಿತ್ಗೆ ಮಾತು ಕೊಟ್ಟಿದ್ದೀನಿ, ಅವ್ರು ನನಗೋಸ್ಕರ ಕಾಯ್ತಿರ್ತಾರೆ. ನನಗೆ ಯಾಕೋ ಇದು ತಪ್ಪು ಅನ್ನಿಸ್ತಿದೆ ಸಾಕ್ಷಿ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದಕ್ಕಿಂತ ನನಗೆ ರಂಜಿತ್ ಪ್ರೀತಿ ಮುಖ್ಯ. ನನಗೋಸ್ಕರ ಅವ್ರು ಸಾಯೋದಕ್ಕೆ ಹೋಗಿದ್ರೆ ಅಂಥದ್ರಲ್ಲಿ ಅವ್ರಿಗೋಸ್ಕರ ನಾನು ಇಷ್ಟು ಸ್ಯಾಕ್ರಿಫೈಸ್ ಮಾಡದೆ ಇರಕ್ಕಾಗತ್ತಾ? ನನಗೆ ಏನ್ ಹೇಳ್ಬೇಕು ನನಗಂತೂ ಗೊತ್ತಿಲ್ಲ. ಆದ್ರೆ ಒಂದ್ ಮಾತಂತೂ ಸತ್ಯ, ನಿನ್ ಜೀವನ ಚೆನ್ನಾಗಿರುತ್ತೆ. ಆದ್ರೆ ಅಲ್ಲಿವರೆಗೂ ಇಲ್ಲಿ ಎಲ್ರ ಮನ್ಸಿಗೂ ತುಂಬಾನೇ ನೋವಾಗುತ್ತೆ. ಆ ನೋವನ್ನ ತಡ್ಕೊಳ್ಳೋ ಶಕ್ತಿ ನಿಮ್ ತಂದೆ ತಾಯಿ ಕೊಡ್ಲಿ ಅಂತ ನನ್ನ ದೇವ್ರ ಹತ್ರ ಬೇಡ್ಕೋತೀನಿ ಕಣೆ. ಸಾಕ್ಷಿ, ನಿರೋಷ ಒಳ್ಳೆ ರೆಡಿ ಮಾಡೋ ಬದಲು ಆಲ್ಟ ಹೊಡ್ಕೊಂಡು ಕೂತಿದ್ಯಾ? ಅಲ್ಲೆಲ್ಲ ಕೇಕ್ ಕಟ್ ಮಾಡಕ್ ಕಾಯ್ತಾ ಇದ್ದಾರೆ ಕಣೆ. ಸಾಕ್ಷಿ ಬೇಗ ಬಾ.
ಸಾಕ್ಷಿ ಸೂಪರ್ ಆಗಿ ಕಾಣಿಸ್ತಿದ್ಯಾ. ಸಾಕ್ಷಿ, ಸಾಕ್ಷಿ, ಏನಿದು ಮದ್ವೆ ಹೆಣ್ಣಿನ ಥರ ಅಲಂಕಾರ ಮಾಡ್ಕೊಂಡ್ಬಿಟ್ಟಿದ್ಯಾ? ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ನಂದೇ ದೃಷ್ಟಿ ತಾಗುತ್ತೆ ನಿನಗೆ. ಇವತ್ತ್ಯಾಕೋ ನಿಮ್ಮ ಮದುವೆ ಸೀರೆ ನಿಮ್ಮ ಒಡವೆಗಳನ್ನೆಲ್ಲ ಹಾಕೊಳ್ಬೇಕು ಅನ್ನಿಸ್ತು. ಪರವಾಗಿಲ್ಲ ಅಲ್ವಾ? ಛೇ ಹುಚ್ಚಿ, ಅದನ್ನೆಲ್ಲ ನನ್ನ ಹತ್ರ ಕೇಳಬೇಕಾ? ಇದೆಲ್ಲ ನಿಂದೆ. ಏನ್ ಸಾಕ್ಷಿ, ಯಾವ ಫ್ರೆಂಡ್ಸ್ನು ಇನ್ವೈಟೇ ಮಾಡಿಲ್ಲ? ಅದು ಮರ್ತೋದೆ. ಮರ್ತ್ಬಿಟ್ಟಿಯಾ? ಮರ್ತ್ಬಿಟ್ಟಿಯಾ ಇಲ್ಲ ಬೇಕು ಅಂತಾನೆ ಕರೆದಿಲ್ವಾ? ಹಾ, ಬೇಕು ಅಂತಾನೆ ಕರೆದಿಲ್ಲ. ಅದು ಇವಳು ಫಸ್ಟ್ ಟೈಮ್ ಮನೆಯವ್ರ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾಳಲ್ವಾ, ಅವರೆಲ್ಲ ಯಾಕೆ ಅಂತ ಅಲ್ವಾ ಸಾಕ್ಷಿ? ಹೌದು. ಹಾ, ಬಾ ಹೇಗೆ ಕಟ್ ಮಾಡೋಣ. ಹಾ ಸಾಕ್ಷಿ, ನನ್ನ ಫ್ರೆಂಡ್ ವಿಶ್ ಮಾಡಕ್ಕೆ ಕಾಲ್ ಮಾಡ್ತಿದ್ದಾಳೆ. ಒಂದು ನಿಮಿಷ ಬಂದೆ. ಸಾಕ್ಷಿ, ಇಲ್ಲೇ ಮಾತಾಡೆ. ನಿನ್ನ ಫ್ರೆಂಡ್ಗೆ ಕೇಕ್ ಕಟ್ ಮಾಡ್ತಾ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳು ಅಷ್ಟೇ. ಸರಿ. ಹಲೋ, ಹೇಳೆ. ಸಾಕ್ಷಿ, ನಾನು ಹೊರಟಿದ್ದೀನಿ. ನಿಮ್ಮ ಮನೆ ಹತ್ರ ಬಂದು ಮೆಸೇಜ್ ಮಾಡ್ತೀನಿ, ಬಂದ್ಬಿಡು. ಓಕೆ? ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಿಶಸ್. ನಾನು ಈಗ ಕೇಕ್ ಕಟ್ ಮಾಡ್ತಿದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಸಾಕ್ಷಿ. ಯಾರಿಗೆ ಕೊಡ್ತೀಯ ಫಸ್ಟ್? ನಾನು ಸಾಕ್ಷಿ ಕೇಕ್ ತಿನ್ನಿಸ್ತೀನಿ. ಹ್ಯಾಪಿ ಬರ್ಡೇ ಸಾಕ್ಷಿ. ನನಗೆ ತಿನ್ಸಲ್ವಾ? ಹಾ,
ಸಾಕ್ಷಿಗೆ ಈ ಸ್ವೀಟ್ ಅಂದರೆ ತುಂಬ ಇಷ್ಟ. ನಾನೇ ಕೊಟ್ಟು ಬರ್ತೀನಿ. ನಾನು ಕೊಡ್ತೀನಿ. ಬೇಡ, ನಾನು. ಆಯ್ತು ನಾನು ಕೊಡ್ತೀನಿ. ಇಲ್ಲ ಪ್ಲೀಸ್, ನಾನು ಕೊಡ್ತೀನಿ, ಕೊಡಿ. ಸಾಕ್ಷಿ, ಸಾಕ್ಷಿ. ಸಾಕ್ಷಿನ? ಸಾಕ್ಷಿ ಒಳಗೆ ಇರ್ಬೇಕಲ್ಲ ಡ್ಯಾಡ್? ಒಳಗಿಲ್ಲ ಕಣ ಅವಳು, ಇಲ್ಲೇ ಇದ್ಲಲ್ಲ. ಆರ್ಯ, ಸಾಕ್ಷಿ ರೂಮಲ್ಲಿ ಇದ್ದಾಳ ನೋಡು. ರೂಮಲ್ಲೂ ನೋಡ್ದೆ ಕಣೋ, ಅವಳು ಕಾಣಿಸ್ತಿಲ್ಲ. ರಂಜಿತ್ ಹೊಡೋಣ. ಹಾ ಸರಿ, ಕೂತ್ಕೋ. ಸಾಕ್ಷಿ, ಯಾಕೆ ಇಷ್ಟೊಂದು ಡಲ್ ಆಗಿದೆ ನೀನು? ಇವತ್ತು ನಾವು ಮದುವೆ ಆಗ್ತಿದೀವಿ, ಹ್ಯಾಪಿಯಾಗಿರ್ಬೇಕಲ್ವ ನೀನು? ಒಂದು ಹುಡುಗಿಗೆ ಮನೆಯವ್ರನ್ನೆಲ್ಲ ಬಿಟ್ಟು ಮದುವೆ ಆಗೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಹೇಗೆ ಗೊತ್ತು ರಂಜಿತ್? ಅವರೆಲ್ಲರೂ ಪ್ರೀತಿನ ಒತ್ತು ಬರ್ತಾ ಇದ್ದೀನಿ ಅಂತ ತುಂಬಾ ನೋವಾಗ್ತಿದೆ. ಫೋನ್ ಕಟ್ ಮಾಡ್ದೆ. ಏನಾಯ್ತು ಸೂರ್ಯವ್ರೆ? ಸಾಕ್ಷಿ ಫೋನ್ ಕಟ್ ಮಾಡ್ತಿದ್ದಾಳೆ. ಎಲ್ಲೋದ್ಲವಳು? ರಂಜಿತ್, ಬೇಗ ಹೊರಡಿ. ಸೂರ್ಯವ್ರೆ, ಏನಾಯ್ತು? ಸಾಕ್ಷಿ ರಂಜಿತ್ನ ಮದುವೆ ಆಗೋದಕ್ಕೆ ಹೋಗಿದ್ದಾಳೆ. ಸಾಕ್ಷಿ, ಯಾಕೆ ಕಳ್ತಾ ಇದೀಯ ನೀನು? ಇವತ್ತು ನಾವಿಬ್ರು ಮದುವೆ ಆಗ್ತಿದೀವಿ. ನೀನ್ ತುಂಬಾ ಖುಷಿಯಾಗಿ ನಗ್ನಗ್ತಾ ಇರ್ಬೇಕಲ್ವಾ? ನನ್ಗೂ ನಗ್ನಾಗ್ತಾನೆ ಇರ್ಬೇಕು ಅಂತ ಆಸೆ ರಂಜಿತ್, ಆದ್ರೆ ಅದಷ್ಟು ಸುಲಭ ಅಲ್ಲ. ಮನೇಲಿ ಯಾರಿಗೂ ಹೇಳ್ದೆ ಕೇಳ್ದೆ ಬಂದಿದ್ದೀನಿ. ಅವರೆಲ್ಲ ಎಷ್ಟು ದುಃಖ ಪಡ್ತಿದಾರೋ ಏನೋ. ನೋಡು ಸಾಕ್ಷಿ, ನಾನು ಒಂದು ಹೆಣ್ಣು, ನನಗೆ ನಿನ್ನ ಕಷ್ಟ ಚೆನ್ನಾಗಿ ಅರ್ಥ ಆಗುತ್ತೆ. ಮದುವೆ ಒಂದಾಗೋ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನೀನೇನು ಯೋಚನೆ ಮಾಡಬೇಡ. ಹ್ಞೂ ಸಾಕ್ಷಿ, ನಿಮ್ಮ ತಂದೆ ತಾಯಿ ನಮ್ಮ ಮದುವೆನ ಖಂಡಿತ ಒಪ್ಕೋತಾರೆ, ನೋಡ್ತಿರೋ. ಇಷ್ಟು ದಿನ ಅವ್ರನ್ನ ಒಪ್ಸೋದಕ್ಕೆ ನಾವೆಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀವಿ ರಂಜಿತ್. ಅವ್ರು ಒಪ್ಕೊಂಡ್ರ? ಹಾಗೆಲ್ಲ ಒಪ್ಕೊಳ್ತಾ ಇದ್ದವರು ಈಗ ಒಪ್ಕೊಳ್ತಾರ? ಅಪ್ಪ ಅಮ್ಮ ಒಪ್ಕೊಂಡ್ರು, ಆದಿತ್ಯ ಆರ್ಯ ಖಂಡಿತ ಮದುವೆಗೆ ಒಪ್ಪಲ್ಲ. ನೀನ್ ತಿಳ್ಕೊಂಡಿರೋದು ತಪ್ಪು ಸಾಕ್ಷಿ. ನೀನು ಆ ಮನೆಯಲ್ಲಿ ಮುದ್ದಿನ ಮಗಳು. ನೀನನ್ನ ಮದುವೆ ಆಗಿದ್ದಕ್ಕೆ ಒಂದೆರಡು ದಿವಸ ಅವ್ರೆಲ್ರಿಗೂ ನಿನ್ ಮೇಲೆ ಕೋಪ ಇರುತ್ತೆ. ಬಟ್ ಹೋಗ್ತಾ ಹೋಗ್ತಾ ಅವ್ರೆಲ್ಲವನ್ನೂ ಮರೀತಾರೆ ಸಾಕ್ಷಿ. ಒಂದ್ಸಲ ಫೋನ್ ಮಾಡಿ ನಾವ್ ಹೀಗ್ ಮದ್ವೆ ಆಗ್ತಿದೀವಿ ಅಂತ ಹೇಳೋಣ ಅನಿಸ್ತಿದೆ.